ಟರ್ಕಿ ಕೋಳಿ ಸಾಕಾಣಿಕೆ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಇದು ಒಂದು ಹೊಸ ಪರ್ಯಾಯ ಜೀವನೋಪಾಯದ ಮಾರ್ಗ. ಸಾಮಾನ್ಯ ಬ್ರಾಯ್ಲರ್ ಕೋಳಿಗಳಿಗಿಂತ ಟರ್ಕಿ ಕೋಳಿಗಳನ್ನು ನಿರ್ವಹಿಸುವುದು ಸುಲಭ ಮತ್ತು ಇವುಗಳಲ್ಲಿ ರೋಗಬಾಧೆ ಕೂಡ ಅತಿ ಕಡಿಮೆ. ಟರ್ಕಿ ಮಾಂಸವು ಕಡಿಮೆ ಕ್ಯಾಲೋರಿ ಮೌಲ್ಯವನ್ನು ಹೊಂದಿದ್ದು ವಿಶಿಷ್ಟ ರುಚಿಯೊಂದಿಗೆ ಆರೋಗ್ಯ ಪ್ರಜ್ಞೆಯುಳ್ಳ ಗ್ರಾಹಕರ ನೆಚ್ಚಿನ ಆಯ್ಕೆಯಾಗಿದೆ. ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳಿಗೆ ವೈಜ್ಞಾನಿಕ ಟರ್ಕಿ ಸಾಕಾಣಿಕೆಯ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತಿದೆ. ಸರ್ಕಾರದ ಜಾನುವಾರು ಅಭಿವೃದ್ಧಿ ನಿಗಮವು ರೈತರಿಗೆ ಖಚಿತವಾದ ಮಾರುಕಟ್ಟೆ ಮತ್ತು ನೇರ ಹಣ ವರ್ಗಾವಣೆಯನ್ನು ಒದಗಿಸುತ್ತಿದೆ. ಹಿತ್ತಲಿನಲ್ಲಿ ಸಣ್ಣ ಹಿಂಡುಗಳಲ್ಲಿ ಟರ್ಕಿ ಕೋಳಿಗಳನ್ನು ಸಾಕುವ ಮೂಲಕ ಗ್ರಾಮೀಣ ಮಹಿಳೆಯರು ಉತ್ತಮ ನಿವ್ವಳ ಆದಾಯವನ್ನು ಗಳಿಸುತ್ತಿದ್ದಾರೆ. ಸಾಮಾನ್ಯ ಗೃಹಿಣಿಯಾಗಿದ್ದ ನಿಯತಿ ಮಂಡಲ್ ಅವರು ಟರ್ಕಿ ಸಾಕಾಣಿಕೆಯನ್ನು ಅಳವಡಿಸಿಕೊಂಡು ಲಾಭದಾಯಕ ಆದಾಯ ಗಳಿಸುತ್ತಿರುವ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ನಿಯತಿಯವರ ಯಶಸ್ಸಿನಿಂದ ಪ್ರೇರಿತರಾಗಿ ಅವರ ಹಳ್ಳಿಯ ಅನೇಕ ಮಹಿಳಾ ರೈತರು ಟರ್ಕಿ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಕೇವಲ ಆದಾಯದ ಮೂಲವಲ್ಲ, ಬದಲಿಗೆ ಆತ್ಮವಿಶ್ವಾಸ, ತೃಪ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿದೆ. ಇದು ಸರ್ಬಸ್ವರೂಪ್ ಘೋಷ್ ಅವರ ಸೆಪ್ಟೆಂಬರ್ 2025ರ ಲೀಸಾ ಇಂಡಿಯಾ ಸಂಚಿಕೆಯಲ್ಲಿ ಬಂದ ಕಥೆ. ಇಂತಹ ಹೆಚ್ಚಿನ ಕಥೆಗಳಿಗಾಗಿ www.lisaindia.org ಗೆ ಭೇಟಿ ನೀಡಿ.